ಬಿಗ್ ಬಾಸ್ ನೋಡ್ತಾ ಇದ್ವಿ, ಹಾಗೆ ಕಬಾಬ್ ತಿನ್ಬೇಕು ಅನ್ನಿಸ್ತಾಯಿತ್ತು. ಮನೇಲಿ ಸುವರ್ಣ ಗೆಡ್ಡೆ ಇತ್ತಲ್ಲ, ಅದಕ್ಕೆ ಸಚಿನ್ ಅದರಲ್ಲೇ ಕಬಾಬ್ ಮಾಡ್ತೀನಿ ಅಂತ ಟ್ರೈ ಮಾಡೋಕ್ಕೆ ಅಂತ ಹೋದ್ರು. ಫಸ್ಟ್ ಅದೆಲ್ಲ ಕಟ್ ಮಾಡಿಕೊಂಡು ಪೀಸಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೋಬೇಕು. ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನೆಕ್ಸ್ಟ್ ಮಸಾಲಾನ ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರು, ಪೆಪ್ಪರ್, ಗರಂ ಮಸಾಲ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕೋಬೇಕು. 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಬೇಯಿಸಿದ್ದಂತಹ ಸುವರ್ಣ ಗೆಡ್ಡೆ ಏನಿದೆ ಈ ಥರ ಲೈಟಾಗಿ ಬೇಯಿಸ್ಕೊಂಡ್ರೆ ಅಂದರೆ ಒಂದು 40% ಬೇಯಿಸ್ಕೊಂಡ್ರೆ ಸಾಕು. ಅದನ್ನು ಹಾರಕ್ಕೆ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ನಾವಿಲ್ಲಿ ಕಬಾಬ್ ಪೌಡರ್ನ ಬಳಸ್ತಾ ಇದ್ದೀವಿ. ಕಬಾಬ್ ಪೌಡರ್ ಬಳಸಿದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಇದಕ್ಕೆ ಮೊಟ್ಟೆನೂ ಸಹ ಹಾಕ್ಬೋದು. ನಾನಿಲ್ಲಿ ಮೊಟ್ಟೆನ ಸ್ಕಿಪ್ ಮಾಡಿದ್ದೀವಿ. ನಿಮಗೆ ಮೊಟ್ಟೆ ಬೇಕಂದರೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.